ಲೋ ಪ್ರದಿ, ರಂಗನ್ ಮನೆಗೆ ದಸರಾ ಗೊಂಬೆ ಕೂರ್ಸಿದಾರಂತೆ, ಬರ್ತೀಯ ನೋಡಕ್ ಹೋಗೋಣ? ಹೌದೇನ್ಲ ಮಂಜ, ನಡಿ ಹೋಗೋಣ. ನಡಿ ಮತ್ತೆ ಹೋಗೋಣ. ರಂಗ ಅವಾಗ್ಲೇ ಸಿಕ್ಕಿದ್ದ. ನಮ್ಮನೆಗೆ ದಸರಾ ಗೊಂಬೆ ಕೂರ್ಸಿದೀವಿ, ಬರಲ್ಲ ನೋಡಕ್ಕೆ, ಪ್ರದಿನು ಕರ್ಕೊಂಬ ಅಂದ. ಅದಕ್ಕೆ ನಾನು ನಿನ್ ಕರೆಕ್ಟ್ ಬಂದದ್ದು. ಬಾಬಾ ಹೋಗೋಣ. ಸರಿ ನಡಿ ನಡಿ. ಅಮ್ಮ ನಮ್ಮ ಮನೆಗೆ ದಸರಾ ಗೊಂಬೆ ಕೂರ್ಸಿದೀವಲ್ಲ, ಅದಕ್ಕೆ ನೋಡಕ್ಕೆ ಬರಲ್ಲ ಅಂತ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ದಿನ್ ಕಣಮ್ಮ. ಮಂಜುನು ಪ್ರದಿನು ಬರ್ತಾರೆ. ಅವ್ರು ಬರ್ತಾರಲ್ಲ ಅವಾಗ ಅವರಿಗೆ ತಿನ್ನಕ್ಕೆ ಏನಾದರೂ ಕೊಡಮ್ಮ. ಬಂದಾಗ ಕೊಟ್ರ ಆತಾಗ. ಮನೆಗೆ ಮತ್ತೆ ಮಕ್ಳು ಬಂದಾಗ ಅದ್ ಹೆಂಗ್ ಕಳಿಸ್ತೀಯ? ಚಕ್ಲಿನ ನೀಪಟ್ಟ ಏನೋ ಮಾಡಿದಿನಲ್ಲ, ಅದನ್ನೇ ಕೊಡ್ತೀನಿ ತಿನ್ನುವಂತ್ರಿ. ಸರಿ ಕಣಮ್ಮ, ಆತು. ಸರಿ, ನನಗೆ ಒಳಗೊಂದಿಟ್ಟು ಕೆಲಸ ಐತೆ, ನೀನ್ ಇಲ್ಲೇ ನೋಡ್ಕೊಂಡ್ ಕೂತ್ಕ. ಅದೇನೋ ನಿಮ್ ಫ್ರೆಂಡ್ಸ್ ಬರ್ತಾರೆ ಅಂದೆಲ್ಲ, ಇಲ್ಲೇ ಕೂತ್ಕ ಕಾಯ್ಕೊಂತ. ಸರಿ ಕಣಮ್ಮ, ಆತು. ಓ, ಮಂಜ ಪ್ರದಿ ಬಂದ್ರು ಅನ್ಸ್ತೈತೆ. ಮಂಜ ಪ್ರದಿ ಬರ್ರಲ್ಲ ಒಳಗೆ. ಲೋ ಮಂಜ, ನೀವು ಬರೋದಿನೇ ಕಾಯ್ತಿದ್ದೆ ಕಣ್ಲಾ. ಬರ್ರಿ. ನಮ್ಮ ಅಮ್ಮಯ್ಯಿಗೆ ನೀವು ಬರ್ತೀರಾ ಅಂತ ಹೇಳ್ತಾ ಇದ್ದೆ. ಕಣ್ರಲ್ಲ, ಇದೇ ನೋಡ್ ಬರ್ರಿ. ನಮ್ಮನೆಗೆ ಎಲ್ಲಾ ತರದ ಗೊಂಬೆಗಳನ್ನು ಕೂರ್ಸಿದೀವಿ. ಲೋ ಮಂಜ, ನಮ್ಮ ಅಮ್ಮ ಸಿಟಿಗೆ ಹೋಗಿ ಎಲ್ಲ ತಗೊಂಬಂದತೆ. ಈ ತರ ಗೊಂಬೆಗಳ್ನೆಲ್ಲ ವರ್ಷ ತಗೊಂಬಂದು ಈ ತರ ಕೂರಿಸ್ತೀವಿ ನಾವು ನಮ್ಮ ಮನೆಯಲ್ಲಿ. 9 ದಿವಸ ಕೂರಿಸ್ತೀವಿ ಕಣ್ಲಾ. ನವರಾತ್ರಿ ಅಂದ್ರೆ 9 ದಿವಸ ತಾನೆ, ಅದಕ್ಕೆ 9 ದಿವಸನೂ ಗೊಂಬೆಗಳ್ನ ಕೂರಿಸ್ತೀವಿ ನಮ್ಮ ಮನೆಯಲ್ಲಿ. ವರ್ಷನೂ ಮಾಡ್ತೀವಿ. ಅಯ್ಯ, ನನಗೆ ಅದ್ರ ಬಗ್ಗೆ ಅಷ್ಟಾಗಿ ಏನೂ ಗೊತ್ತಿರ್ಲಿಲ್ಲಲ್ಲ. ಸುಮ್ಮನೆ ಹಿಂಗೆ ಗೊಂಬೆ ಕೂರಿಸಿ ಪೂಜೆ ಮಾಡ್ತಾರೆ ಅಂತಂದು ನಾನು ಅನ್ಕೊಂಡಿದ್ದೆ. ಈ ಥರ ನವರಾತ್ರಿ ಹಬ್ಬಕ್ಕೆ ಹಿಂಗೆ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಕಣ್ಲ ಮಂಜ. ಅದಕ್ಕೆ ನಾನು ಕರೆದಿರಲಿಲ್ಲ. ನನಗೆ ಈ ವರ್ಷನೇ ಗೊತ್ತಾಗಿದ್ದು ಈ ಥರ ದಸರಾ ಹಬ್ಬದಾಗೆ ಈ ಥರ ಮಾಡ್ತಾರೆ ಅಂತೇಳಿ. ಅದಕ್ಕೆ ನೀವೆಲ್ಲ ನೋಡಲಿ ಅಂತ ಕರೆದೆ. ಸರಿ ಬಿಡು, ಆಯ್ತು. ಹೆಂಗ ಈ ವರ್ಷನಾದ್ರೂ ಕರ್ದಿಯಲ್ಲ. ನಾವು ಯಾವತ್ತು ಯಾರ ಮನೆಗೂ ಗೊಂಬೆ ಕೂರ್ಸೋದ್ ನೋಡಕ್ಕೆ ಹೋಗಿರ್ಲಿಲ್ಲ. ನಿಮ್ ಮನೆಗೆ ಮೊದ್ಲು ನಾನು ಈ ತರ ಗೊಂಬೆ ಕೂರ್ಸಿರೋದ್ ನೋಡ್ತಾ ಇರೋದು. ಚೆನ್ನಾಗ್ ಮಾಡಿದಿರ ಕಣ್ಲ ರಂಗ. ನೋಡು, ಎಲ್ಲಾ ತರದ ಗೊಂಬೆಗಳ್ನ ಇಟ್ಟಿದ್ದೀರಾ, ಚೆನ್ನಾಗೈತೆ. ಲೋ ಮಂಜ, ಇದಕ್ಕಿನ್ನ ಚೆನ್ನಾಗೆ ಜಾಸ್ತಿ ಗೊಂಬೆಗಳ್ನೇ ಇಡ್ತಾರೆ. ನಾವು ಸ್ವಲ್ಪ ಇಷ್ಟಿವಷ್ಟೇ. ನಮ್ಮ ಅಮ್ಮನ ಮನೆ ಐತಲ್ಲ, ತೋರ್ ಮನೆಗೆ ಎಷ್ಟು ಗೊಂಬೆ ಇಡ್ತಾರೆ ಗೊತ್ತಾ? ಅಪ್ಪ, ಒಂದು ನಡುಮನೆ ಫುಲ್ಲು ಅದಕ್ಕೇನೆ ಸ್ಟೇಜ್ ಥರ ರೆಡಿ ಮಾಡಿಬಿಟ್ಟು ಎಲ್ಲ ಥರದ ಗೊಂಬೆಗಳ್ನು ಕೂರಿಸ್ತಾರೆ ಕಣ್ಲ. ಇದು ಅದ್ರ ಮುಂದೆ ಇವೇನು ಗೊಂಬೆಗಳು ಇಷ್ಟೇ. ನಾವು ಒಂದು ಸ್ವಲ್ಪ ತಗೊಂಬಂದು ಇಟ್ಟಿವಷ್ಟೇ. ಅಲ್ಲೆಲ್ಲ ತುಂಬ ಜಾಸ್ತಿ ಗೊಂಬೆಗಳ್ನೇ ಇಡ್ತಾರೆ. ನಮ್ಮ ಮನೆಗೆ ಯಾವಾಗ್ಲೂ ಇಷ್ಟೇ ಕಣ್ಲ ಇಡೋದು ಮಂಜ. ನಮ್ಮಮ್ಮ ಸಾಕು, ಜಾಸ್ತಿ ಇಡೋದ್ ಬೇಡ, ನಮ್ಮ ಮನೆಗೆ ಇಷ್ಟೇ ಸಾಕು ಅಂತ ಇಷ್ಟೇ ಇಡ್ತತ್ ಯಾವಾಗ್ಲೂ. ಥ್ಯಾಂಕ್ಸ್ ಕಣ್ಲ ಮಂಜ. ಬರ್ರಿ ಇಬ್ರು ಕುತ್ಕ ಬರ್ರಿ. ನಮ್ಮ ಅಮ್ಮಯ್ಯಿಗೆ ನೀವು ಬರ್ತೀರಾ ಅಂತ ಹೇಳಿದ್ದೆ. ಏನಾದರೂ ತಿನ್ನಕ್ ಕೊಡ್ತೀನಿ, ಬಂದ್ಮೇಲೆ ಹೇಳು ಅಂತ ಹೇಳಿತ್ತು. ಬರ್ರಿ ಕುತ್ಕ ಬರ್ರಿ. ನಮ್ಮ ಅಮ್ಮಯ್ಯಿಗೆ ನೀವು ಬಂದಿರಾ ಅಂತ ಹೇಳಿ ಬರ್ತೀನಿ ಹೋಗಿ. ಅಮ್ಮ ಪ್ರದಿ, ನೋಡು, ನಾನು ಗೊಂಬೆ ನೋಡಕ್ ಕರ್ಕೊಂಬಂದಕ್ಕೆ ತಿನ್ನಕ್ ಏನೆಲ್ಲ ಸಿಕ್ತೈತಿ ಅಂತ ಹೇಳಿ. ಇವಾಗ ಅಲ್ಲೇ ರೋಡಲ್ಲಿ ಸುಮ್ಮನೆ ಆಡ್ಕೊಂತ ನಿಂತ್ಕೊಂಡಿದ್ರೆ ತಿನ್ನಕ್ ಸಿಕ್ತಿತ್ತ? ನೋಡಿ ಇವಾಗ ರಂಗ ಅವ್ರ ಅಮ್ಮನ ಹತ್ರ ತಿನ್ನಕ್ಕೆ ತಿಂಡಿ ಎಲ್ಲ ಹಾಕಿಸ್ಕೊಂಡ್ ಕಡ್ಲ ಮಂಜ, ಹೆಂಗ ಗೊಂಬೆ ನೋಡಕ್ ಬಂದಕ್ಕೆ ತಿನ್ನಕ್ಕೂ ಸಿಕ್ತು. ಕುತ್ಕ. ಅಷ್ಟೊತ್ತಿ ರಂಗ ಅವ್ರ ಅಮ್ಮನ್ ಕರ್ಕೊಂಬಂದು ಏನಾರು ತರ್ತಾನೆ ತಿನ್ನಕ್ಕೆ. ಇಲ್ಲೇ ಗೊಂಬೆ ನೋಡ್ಕೊಂಡ್ ಕುತ್ಕ ನಾನು ಬರೋವರೆಗೂ. ಸರಿ. ಯೋ ಪ್ರದಿ, ಸುಮ್ಮನೆ ಗೊಂಬೆ ನೋಡ್ಕೊಂತ ಕುತ್ಕನ ಬದ್ಲಿ ಹೆಂಗದ್ರು ಗೊಂಬೆ ಇಟ್ಟರಲ್ವಾ, ಗೊಂಬೆ ಮೇಲೆ ಏನಾದ್ರೂ ಹಾಡು ಹೇಳಲ್ವಾ? ನಾನೊಂದು ಹಾಡು, ನೀನೊಂದು ಹಾಡು. ಬರೀ ಆ ಹಾಡಿನಾಗೆ ಗೊಂಬೆ ಅಂತ ಇರ್ಬೇಕು, ಆತಾ? ಸರಿ ಕಡ್ಲ ಮಂಜ, ಆತು. ಸರಿ, ಇವಾಗ ಮೊದ್ಲು ನಾನು ಆಡ್ತೀನಿ. ಯಾವ್ದಾಡ್ಲಿ? ಗೊಂಬೆ ಅಂತ ಬೇರೆ ಇರಬೇಕು ಹಾಡಿನಾಗೆ. ಇವಾಗ ಆಡ್ತೀನಿ ನೋಡು. ಹಾಡು. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದ ಕಣೆ, ರಾಣಿ ಎಲ್ಲದಾರ ಮನೆಯ
ಪಲ್ಲಕ್ಕಿ ತಂದೆ ಕಣೆ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ ರಾಣಿ ಇಲ್ಲದ ಅರಮನೆ ಇಲ್ಲ ಹೂವಿನ ಪಲ್ಲಕ್ಕಿ ತಂದೆ ಕಣೆ ಇವಾಗ ನೀನ್ ಹೇಳಪ್ಪ ಲೇ ಮಂಜ ಗೊಂಬೆ ಅಂತ ಬೇರೆ ಇರ್ಬೇಕು ಆಡ್ನೆಗೆ ಅಂತ ಹೇಳಿದ್ಯಾ ಯಾವ ಹಾಡಪ್ಪ ಅದು ಗೊಂಬೆ 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 ನಿನ್ನ ಮುದ್ದಾಡಬೇಕು ನರ ಗೊಂಬೆ 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 ನಿನ್ನ ಒಂದಾಗಬೇಕು ನರ ಗೊಂಬೆ ಜೊತೆ ಒಂದಾಗಬೇಕು ನರ ಗೊಂಬೆ ಜೊತೆ ಆಡಾಡಬೇಕು ನರ ಗೊಂಬೆ ನಿನ್ನ ಜೊತೆ ಆಟ ಆಡಬೇಕು ನರ ಗೊಂಬೆ ಪ್ರತಿ ತಪ್ಪ ತಪ್ಪ ಹೇಳ್ತೀರಲ್ಲ ಅದಂಗಿಲ್ವೇ ಇಲ್ಲ ಹೆಂಗೋ ಆಡ್ನೆಗೆ ಗೊಂಬೆ ಅಂತ ಐತೆ ತಾನೆ ಸರಿ ಬಿಡಪ್ಪ ಆಯ್ತು ಸರಿ ಸರಿ ಇವಾಗ ನೀನ್ ಹೇಳು ಗೊಂಬೆ ಗೊಂಬೆ ಅಯ್ಯಯ್ಯೋ ಗೊಂಬೆ ಅಂತ ಆಡ್ನೆಗೆ ಇರ್ಬೇಕು ಅಂತ ಬೇರೆ ಏನೋ ಹೇಳ್ಬಿಟ್ಟೆ ಆದ್ರೆ ಈಗ ಗೊಂಬೆ ಆಡ್ನೆ ಹುಡ್ಬೇಕಲ್ಲಪ್ಪ ಗೊಂಬೆ ಗೊಂಬೆ ಬೊಂಬೆಯಾಟವಯ್ಯ ಇದು ಗೊಂಬೆಯಾಟವಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ದಡವ ಸೇರಿಸಯ್ಯ ಗೊಂಬೆಯಾಟವಯ್ಯ ಇದು ಗೊಂಬೆಯಾಟವಯ್ಯ ನೀ ಸೂತ್ರಧಾರಿ ನಾ ಪಾತ್ರಧಾರಿ ದಡವ ಸೇರಿಸಯ್ಯ ಇದು ಗೊಂಬೆಯಾಟವಯ್ಯ ಈಗ ನೀನ್ ಹೇಳಪ್ಪ ಪ್ರದಿ ಓ ಮಂಜ ಯಾ ಗೊಂಬೆ ಆಡು ನೆನಪಿಗೆ ಬರ್ತಿಲ್ಲಲ್ಲ ಕಣ್ಲ ಇದ್ದದ್ ಯಾವ್ದೋ ಒಂದ್ ನೆನಪಿಗೆ ಬಂದಿತ್ತು ಅದು ನೀ ಹೇಳಾತು ನಾನು ಹೇಳೋಣ ಅಂತಿದ್ ನೀನೇ ಹೇಳ್ಬಿಟ್ಟೆ ಈಗ ಯಾ ಗೊಂಬೆ ಹುಡುಕ್ಲಪ್ಪ ಅದೆಲ್ಲ ಗೊತ್ತಿಲ್ಲ ಈಗ ಹೇಳ್ಬೇಕಾಟಯ್ಯ ನೀನ್ ಏನಾರ ಹೇಳ್ಲಿಲ್ಲ ಅಂದ್ರೆ ನೀನ್ ಸೋತಕ್ಕಿಯ ಏ ಮಂಜ ಯಾವ್ದು ನೆನಪಿಗೆ ಬರ್ತಿಲ್ಲ ಕಣ್ಲ ಲೋ ಪ್ರದಿ ಎಷ್ಟೊಂದದ ಗೊಂಬೆ ಆಡ್ಗಳು ಜ್ಞಾಪಿಸ್ಕೊಂಡ್ ಹೇಳ ಓ ಸ್ಕೂಲ್ಗಳ ಪಾಠ ಕೇಳ ಅಂತಂದ್ರೆ ಹಾಗೆ ಹೇಳ್ಕೊಂಡ್ ಕುತ್ಕೊಂತೀಯ ಅವಾಗೆಲ್ಲ ಜ್ಞಾಪಕ ಬರ್ತಾವ ಹಾಡುಗಳು ಈಗ ಬರ್ತಾ ಇಲ್ವಲ್ಲ ನಿನ್ಗೆ ಲೋ ಮಂಜ ಅದ್ ಹೇಳ್ಬೇಕಾದ್ರೇನೆ ಬರಲ್ಲ ಕಣ್ಲ ಏನ್ ಮಾಡೋದು ಬ್ಯಾಡ ಟೈಮ್ನಾಗ ಎಲ್ಲ ಜ್ಞಾಪಕ ಬರ್ತವೆ ಈ ಟೈಮ್ನಾಗೆ ಜ್ಞಾಪಕ ಬರ್ತಾ ಇಲ್ಲ ಈಗ ಏನಪ್ಪ ನೀನ್ ಹೇಳ್ತೀಯ ನಾನು ಹೇಳ ಈಗ ನೀನೇ ಹೇಳು ನಾನು ಅಲ್ಲಿವರೆಗೂ ಬೇರೆ ಹಾಡು ಜ್ಞಾಪಿಸ್ಕೊಂತ ಇರ್ತೀನಿ ಸರಿ ಆತ್ ಬಿಡು ನಾನೇ ಹೇಳ್ತೀನಿ ಅದ್ಯೋ ಜ್ಞಾಪಿಸ್ಕೊಂತ ಜ್ಞಾಪಿಸ್ಕ ಸರಿ ಸರಿ ಹೇಳು ಹೇಳು ಅದ್ ಯಾವ ಹಾಡು ಹೇಳ್ತೀಯ ಅಂತ ನಾನು ಕೇಳಿಸ್ಕೊಂತೀನಿ ಹೇಳ್ತೀನಿ ನೋಡಿ ಇವಾಗ ಬೊಂಬೆ ಆಡ್ಸೋನು ಮೇಲೆ ಕುಂತವನು ನಂಗೂ ನೀನಾಗು ಯಾಕೆ ಟೆನ್ಷನ್ನು ಗೊಂಬೆ ಆಡ್ಸೋನು ಮೇಲೆ ಕುಂತವನು ನಂಗೂ ನೀನಾಗು ಯಾಕೆ ಟೆನ್ಷನ್ನು ಹೆಂಗೈತ ಪ್ರದಿ ಹಾಡು ಲೋ ಮಂಜ ನಿನಗೆ ಹೆಂಗ್ಲ ನೆನಪಿಗೆ ಬರ್ತವೆ ನನಗೆ ಒಂದು ನೆನಪಿಗೆ ಬರ್ತಾ ಇಲ್ಲ ಅದೆಲ್ಲ ಬುದ್ಧಿವಂತರಿಗೆ ಮಾತ್ರ ಗೊತ್ತಾಗೋದು ನಿನ್ನಂತ ದಡ್ಡ ನನ್ನ ಮಗಲ್ಲ ಯಾಕೆ ಮುಂಜ ಹಂಗ್ ಬೈತೀಯ ಮತ್ತೆ ಒಂದ್ ಹಾಡು ಹುಡುಕಿ ಹೇಳಕ್ ಆಗ್ತಾ ಇಲ್ಲ ನಿನ್ ಕೈಲಿ ಯೋನ್ ಮಹಾ ಗೊಂಬೆ ಅಂತ ಹಾಡ್ನೆ ಸೇರ್ಸ್ಬೇಕು ಅಂತ ಹೇಳಿರೋದು ಯೋ ಚಂದದವೆ ಗೊಂಬೆ ಹಾಡುಗಳು ಅದನ್ನೇ ಹುಡ್ಕಕ್ ಆಗ್ತಿಲ್ಲ ನಿನಗೆ ಆತ್ ಬಿಡಪ್ಪ ನನ್ಗೆ ಯೋನು ಬರಕ್ಕಿಲ್ಲ ನಿನಗೆ ಎಲ್ಲ ಬರ್ತತಿ ನಿನಗೆ ಎಲ್ಲ ಗೊತ್ತು ಬಿಡು ಯೋ ಪ್ರದಿ ಯಾಕಂಗ್ ಬೇಜಾರ್ ಮಾಡ್ಕೊಂತೀಯ ಬಿಡು ಸಿಟ್ಟಾಗ್ಬೇಡ ಯೋನ ತಮಾಷೆಗಂಗ್ ಅಂದೆ ಈಗ ಮತ್ತೆ ಜ್ಞಾಪಸ್ಕೊಂತೀನಿ ಅವಾಗ ಅಂದಲ್ಲ ಇವಾಗ ಏನಾರ ಜ್ಞಾಪಕ್ ಬಂತೆ ಒಂದೇ ಒಂದ್ ಬಂತು ಮತ್ತೆ ಹೇಳ್ಬಿಟ್ಟೆ ಹೇಳ್ತೀನಿ ನೋಡು ಕರ್ಪೂರದ ಗೊಂಬೆ ನಾನು ಮಿಂಚಂತೆ ಬಳಿ ಬಂದೆ ನೀನು ಕರ್ಪೂರದ ಗೊಂಬೆ ನಾನು ಮಿಂಚಂತೆ ಬಳಿ ಬಂದೆ ನೀನು ತುಂಬಾ ಚೆನ್ನಾಗಿ ಹೇಳ್ಬೇಕಲ್ಲ ಪ್ರದಿ
ಸರಿ ಸರಿ, ಇವಾಗ ನೀನ್ ಹೇಳು. ಲೋ ಪ್ರದಿ, ನಂಗುವೆ ಯಾವ ಜ್ಞಾಪಕ ಬರ್ತಾ ಇಲ್ಲ ಕಣ್ಲಾ. ಮತ್ತೆ ಅವಾಗ್ಲೇ ನನಗೆ ಹೇಳ್ದೆ, ಮತ್ತೆ ನಿನ್ಗೆ ಯಾವ ಜ್ಞಾಪಕಕ್ಕೆ ಇಲ್ಲ ಅಂತಂದು ಇವಾಗ ಮತ್ತೆ ನಿನಗೆ ಬರಲ್ವಾ? ಹೋಗ್ಲಿ ಬಿಡ್ಲ ಪ್ರದಿ, ಅವನ್ನೆಲ್ಲ ಈಗ ಎಲ್ಲಿ ಜ್ಞಾಪಿಸ್ಕೊಂಡು ಕುತ್ಕೊಳ್ಳೋದು. ಈಗ ಬಂದಷ್ಟು ಹೇಳಿದ್ಯಾ ತಾನೇ, ಬಿಡು. ಅಲ್ಲಿಗೂ ಇನ್ನೊಂದು ಹಾಡು ಐತಿ, ಆದ್ರೆ ಅದು ಗೊಂಬೆದೆ ಹಾಡು. ಆದ್ರೆ ಆ ಪಿಕ್ಚರ್ ಒಳಗೆ ಗೊಂಬೆ ನೋಡ್ಕೊಂತಾನೆ ಹಾಡು ಹೇಳೋದು, ಆದ್ರೆ ಹಾಡು ಒಳಗೆ ಗೊಂಬೆ ಅಂತ ಇಲ್ಲ. ಅದೇ ಏನ್ ಮಾಡೋದು? ಹೌದಾ, ಅದೇ ಯಾವ ಹಾಡು? ಹಾಡು ನೋಡೋಣ. ಹಾಡೋಣ? ಆಡ್ತೀನಿ ನೋಡಿ ಇವಾಗ. ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಡನ್ 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 ಡನ್. ಲೋ ಮಂಜ, ಅದೇ ಹಾಡಿಂದ ಇನ್ನೊಂದು ಹಾಡೈತಲ್ಲ, ಮರ್ತು ಬಿಟ್ಟಲ್ಲ. ಓ ಹೌದಲ್ವೇನ್ಲ ಪ್ರದಿ, ನೋಡು ಮರ್ತೇ ಬಿಟ್ಟಿನಿ. ಮೊದ್ಲ ಮಪ್ಪು ಸರ್ ಹಾಡೇ ಮರ್ತು ಬಿಟ್ಟಿನಿ. ಇವಾಗ ನೋಡು ಹೆಂಗೆ ಹೇಳ್ತೀನಿ ಅಂತ ಹೇಳಿ. ಹೇಳು. ನೋಡಿ ಇವಾಗ ನಮ್ಮ ಅಪ್ಪು ಸರ್ ಹಾಡು ಹೆಂಗೆ ಹೇಳ್ತೀನಿ ಅಂತ ಹೇಳಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಡನ್ 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 ಡನ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜಿಸ ರಾಜರತ್ನನು, ಆಡಿಸಿಯೇ ನೋಡು, ಬೀಡಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯಬಾಗದು. ಡನ್ 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 ಡನ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಮಂಜ, ತುಂಬಾ ಚೆನ್ನಾಗಿ ಆಡ್ಬೇಕಂದ್ಲ. ನನಗೂ ಮರ್ತೇ ಹೋಗ್ಬಿಟ್ಟಿತ್ತು ಈ ಹಾಡು. ನೀನ್ ಯಾವಾಗ ಆಡಿಸಿ ನೋಡು ಬೀಡಿಸಿ ನೋಡು ಅಂತ ಆಡ್ದಲ್ಲ, ಆವಾಗ್ಲೇ ಜ್ಞಾಪಕಕ್ಕೆ ಬಂದಿದ್ದು. ಕಣ್ಲ ಪ್ರದಿ, ನಂಗೂ ಮರ್ತೇ ಹೋಗ್ಬಿಟ್ಟಿತ್ತು. ಈ ಬೊಂಬೆ ಬೊಂಬೆ ಅನ್ಕೊಂತ ಬರೀ ಗೊಂಬೆ ಹುಡ್ಕೊಂತಾನೆ ಹೋಗ್ತಾ ಇದ್ದೀನಿ ನಾನು. ನನಗೆ ಜ್ಞಾಪಕಕ್ಕೆ ಬರ್ಲಿಲ್ಲ ಈ ಹಾಡು. ಏನ್ಲ ಮಂಜ, ರಂಗ ಈಟತ್ತಾತು ಹೋಗಿ ನಮ್ದು ಹಾಡು ಹೇಳೋದೆಲ್ಲ ಮುಗಿದ್ರುವೆ ಇನ್ನೂ ಬರ್ಲಿಲ್ಲ. ಅವ್ರ ಅಮ್ಮ ಈಗ ಹೇಳಿ ಇವನು ತಗೊಂಬರ್ತಾನೆ ತಿನ್ನಕ್ಕೆ ಅಂತ ಹೇಳಿದ್ರೆ ಇವನು ಅತ್ತಾಗೆ ಹೋಗ್ಬಿಟ್ನಲ್ಲ, ಕೂಗ್ಲ. ಹೌದಲ್ವೇ? ಇರು ಕರಿತೀನಿ. ರಂಗ, ಓ ರಂಗ. ಓ ಬಂದೆ ತಡ್ರಲ್ಲ. ಇವನು ಎಲ್ಲ ಮಾಡ್ತಾವನೆ ಒಳಗೆ ಈಟತಾನ, ಏನಪ್ಪ ಗೊತ್ತಿಲ್ಲ. ಓ ರಂಗ, ಎಷ್ಟೊತ್ತಾತ್ಲ ಬರೋದು? ನೀನು ನಿಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ ಹೇಳಿ ಅಂತ ಹೋಗಿ ಯೂಟತ್ ಮಾಡ್ಬಿಟ್ಟಲ್ಲಿ. ನಾವು ನೀವು ಬರೋ ವರ್ಷಕ್ಕೆ ಒಂದು ಸಂಗೀತ ಕಚೇರಿನ ಮುಗಿಸ್ಬಿಟ್ರಿ, ಹೋಗು. ಹೌದೇನ್ರಲ್ಲ, ಛೇ ನಾನುವೇ ಬರ್ತಾ ಇದ್ದೆ ನಿಮ್ಮ ಜೊತೆ ಆಡೋದಿಕ್ಕೆ. ನೀವಿಬ್ಬರೇ ಆಡ್ಬಿಟ್ರ. ನಾನು ನಮ್ಮ ಅಮ್ಮಯ್ಯ ನಿಪ್ಪಟ್ಟು ಮಾಡಿತ್ತು, ಅದನ್ನ ಬಾಕ್ಸ್ನಾಗಲ್ಲಿ ಒಳಗಿಟ್ಟಿನ ಹೋಗ ಹುಡ್ಕೊಂಡು ಹಾಕ್ಕೊಂಡು ಹೋಗು ಅಂತು. ಅದು ಎಲ್ಲಿಟ್ಟತಿ ಅಂತ ಹುಡ್ಕೊಂಡು ಬಾಕ್ಸ್ಗಳ್ನೆಲ್ಲ ತೆಗ್ದು ನೋಡಿ ಉಳ್ಕೋವಷ್ಟೊತ್ತಿಗೆ ಇಟ್ಟತ್ತ ಆತು ಕಣ್ಲ. ನಮ್ಮ ಬರೋ ಒಟ್ಟೊತ್ತಿಗೆ ನೀವು ಆಡಿನ ಕಚೇರಿನೇ ಮುಗಿಸ್ಬಿಟ್ಟಿದ್ದೀರ. ಸರಿ ಬಿಡಪ್ಪ, ಆತು. ತಗೊಳ್ರಿ ನಿಪ್ಪಟ್ಟು ಮಾಡಿತ್ತು ನಮ್ಮ ಅಮ್ಮ, ತಿನ್ ತಗೊಳ್ರಿ. ಲೋ ಮಂಜ, ನನಗೆ ಕೊಡ್ಲಾ? ಅಯ್ಯೋ ತಗಲ್ಲ ಪ್ರದಿ, ನಿನಗೆ ಕೊಡ್ದಂಗ ಹಂಗೆ ತಿಂತೀನ. ತಗ ನೋಡಿದ್ರಲ್ಲ ಗೆಳೆಯರೇ, ನಾವು ನನ್ನ ಗೆಳೆಯನ ಮನೆಗೆ
ದಸರಾ ಗೊಂಬೆ ಕೂರ್ಸಿದ್ರು, ಅದನ್ನ ನೋಡಕ್ಕಂತ ಬಂದಿದ್ವಿ. ನೋಡ್ತಾ ನೋಡ್ತಾ ಆಗಿನ ಕಚೇರಿನೂ ಮುಗಿಸಿದ್ವಿ. ಈಗ ತಿನ್ನಕ್ಕೆ ನನ್ನ ಫ್ರೆಂಡು ನಿಪ್ಪಟ್ಟು ಕೊಟ್ಟನೆ, ಅದನ್ನ ತಿಂತಾ ಇದೀವಿ. ನೀವು ನಿಮ್ಮ ಊರುಗಳಿಗೆ ಹಿಂಗೆ ನಿಮ್ಮ ಫ್ರೆಂಡ್ ಮನೆಗಳಿಗೆ ಏನಾರ ಹಿಂಗೆ ಗೊಂಬೆ ಕೂರ್ಸಿದ್ರೆ ನೋಡಕ್ ಹೋಗ್ತೀರಾ ನೀವು ನಮ್ಮ ಥರನೇ ಹಾಡು ಹೇಳೋದು ಏನಾರು ಮಾಡಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.